ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅನೇಕ ವ್ರತಾಚರಣೆಗಳು ಇವೆ. ಈ ಎಲ್ಲ ವ್ರತಾಚರಣೆಗಳಲ್ಲಿ ಏಕಾದಶಿ ವ್ರತಕ್ಕೆ ಅಗ್ರಸ್ಥಾನವಿದೆ. ಏಕ ಎಂಬ ಶಬ್ದ ಒಂದನ್ನು ಸೂಚಿಸಿದರೆ ದಶ ಎಂಬ ಶಬ್ದ 10 ಸೂಚಿಸುತ್ತದೆ. ಒಟ್ಟಾರೆ ಏಕಾದಶಿ ಎಂಬ ಶಬ್ದ 11 ಪ್ರತಿನಿಧಿಸುತ್ತದೆ. ಪ್ರತಿ ಮಾಸದ ಶುಕ್ಲ ಹಾಗೂ ಕೃಷ್ಣ ಪಕ್ಷದ 11ನೆಯ ದಿನವನ್ನೇ ಏಕಾದಶಿ ಎನ್ನಲಾಗುತ್ತದೆ. ವರ್ಷದಲ್ಲಿ 12 ಮಾಸಗಳಿರುತ್ತವೆ. ಪ್ರತಿಯೊಂದು ಮಾಸದಲ್ಲಿಯೂ 2 ಏಕಾದಶಿಗಳಿರುತ್ತವೆ. ಅಂದರೆ ಒಂದು ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತವೆ. ಈ ಏಕಾದಶಿ ಭಗವಾನ್ ಮಹಾವಿಷ್ಣುದೇವರಿಗೆ ಅತ್ಯಂತ ಪ್ರಿಯವಾದಂತಹ ದಿನ. ಏಕಾದಶಿಯ ದಿನದಂದು ಯಾವ ಆಹಾರವನ್ನು ಸ್ವೀಕರಿಸದೆಯೇ ಉಪವಾಸದಿಂದಿದ್ದು ಹರಿಭಕ್ತಿಯಲ್ಲಿಯೇ ಕಾಲವನ್ನು ಕಳೆದು ಮರುದಿನ ದ್ವಾದಶಿ ಎಂದು ಬೆಳಿಗ್ಗೆ 9 ಗಂಟೆಯ ಒಳಗೆ ಪಾರಣೆ ಅಂದರೆ ಊಟವನ್ನು ಮಾಡುವ ಸಂಪ್ರದಾಯವಿದೆ. ವರ್ಷದಲ್ಲಿ ಬರುವ 24 ಏಕಾದಶಿಗಳಲ್ಲಿ ವೈಕುಂಠ ಏಕಾದಶಿ ಬಹಳ ಪ್ರಮುಖವಾದದ್ದು. ಪ್ರಸ್ತುತ ನಡೆಯುತ್ತಲಿರುವ ಧನುರ್ಮಾಸದಲ್ಲಿ ಬರುವಂತಹ ಏಕಾದಶಿಯ ದಿನವನ್ನೇ ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮೋಕ್ಷವನ್ನು ಪಡೆಯಬೇಕೆಂಬ ಆಸೆಯನ್ನು ಹೊಂದಿರುತ್ತಾನೆ. ಅಂಥವರ ಇಚ್ಛೆಯನ್ನು ಕೈಗೂಡಿಸಲು ಇರುವ ಮೋಕ್ಷದ ಮೆಟ್ಟಿಲೇ ವೈಕುಂಠ ಏಕಾದಶಿ. ಪ್ರಸ್ತುತ 2025ರ ವೈಕುಂಠ ಏಕಾದಶಿ ಡಿಸೆಂಬರ್ 30ನೆಯ ತಾರೀಕಿನಂದು ಮಂಗಳವಾರ ಬಂದಿದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ವೈಕುಂಠ ಏಕಾದಶಿ ಏಕೆ ಶ್ರೇಷ್ಠವಾದದ್ದು, ಈ ದಿನವನ್ನು ಹೇಗೆ ಆಚರಣೆ ಮಾಡಬೇಕು, ವೈಕುಂಠ ಏಕಾದಶಿ ಆಚರಣೆಯಿಂದ ದೊರೆಯುವಂತಹ ಪುಣ್ಯ ಫಲಗಳಾವುವು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ. ವೈಕುಂಠ ಏಕಾದಶಿಯ ಮಹತ್ವ. ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬದಲಾಗುವುದಕ್ಕೂ ಮೊದಲು ಬರುವಂತಹ ಏಕಾದಶಿಯನ್ನೇ ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ. ವೈಕುಂಠ ಏಕಾದಶಿ ಎಂಬ ಪದದಲ್ಲಿ 2 ಪದಗಳು ಸೇರಿಕೊಂಡಿವೆ. ಮೊದಲನೆಯದು ವೈಕುಂಠ, ಎರಡನೆಯದು ಏಕಾದಶಿ. ವೈಕುಂಠ ಎಂದರೆ ವಿಷ್ಣುಲೋಕ. ವೈಕುಂಠ ಏಕಾದಶಿ ವೈಕುಂಠದ ಉತ್ತರದ ಬಾಗಿಲು ತೆರೆಯುವಂತಹ ಸುದಿನ. ವೈಕುಂಠ ಏಕಾದಶಿಯ ದಿನ ವೈಕುಂಠದ ಉತ್ತರ ಬಾಗಿಲಿನ ಮೂಲಕ ನಾರಾಯಣರು ಮುಕ್ಕೋಟಿ ದೇವಾನುದೇವತೆಗಳಿಗೆ ದರ್ಶನವನ್ನು ನೀಡುತ್ತಾರೆ ಎಂಬ ಪ್ರತೀತಿ ಇದೆ. ಹಾಗಾಗಿಯೇ ವೈಕುಂಠ ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಎಂಬ ಹೆಸರೂ ಸಹ ಇದೆ. ಅಂದರೆ ವೈಕುಂಠ ಏಕಾದಶಿಯ ಇಡೀ ದಿನ ಭಗವಾನ್ ಮಹಾವಿಷ್ಣು ದೇವರು ತಮ್ಮ ವೈಕುಂಠದ ಬಾಗಿಲನ್ನು ತೆರೆದಿಟ್ಟಿರುತ್ತಾರಂತೆ. ಸಾಮಾನ್ಯವಾಗಿ ಮಹಾವಿಷ್ಣು ದೇವರ ಭಕ್ತರು ಎಲ್ಲ ಏಕಾದಶಿ ಎಂದು ಉಪವಾಸವನ್ನು ಆಚರಿಸುತ್ತಾರೆ. ಆದರೆ ವೈಕುಂಠ ಏಕಾದಶಿಯನ್ನು ಸರ್ವಶ್ರೇಷ್ಠವೆಂದೇ ಬಣ್ಣಿಸಲಾಗುತ್ತದೆ. ಈ ವೈಕುಂಠ ಏಕಾದಶಿಯ ಉಪವಾಸ ಉಳಿದ 23 ಏಕಾದಶಿಗಳ ವ್ರತವನ್ನು ಆಚರಿಸಿದ ಫಲವನ್ನು ನಮ್ಮದಾಗಿಸುತ್ತದೆ ಎಂದು ವಿಷ್ಣು ಪುರಾಣ ಉಲ್ಲೇಖಿಸುತ್ತದೆ. ವರ್ಷದಲ್ಲಿ ಯಾವ ಏಕಾದಶಿಗಳಲ್ಲಿಯೂ ಸಹ ಉಪವಾಸವನ್ನು ಮಾಡದೇ ಇರುವವರು ವೈಕುಂಠ ಏಕಾದಶಿಯ ದಿನ ಉಪವಾಸವನ್ನು ಕೈಗೊಂಡರೆ ಎಲ್ಲ ಏಕಾದಶಿಗಳಂದು ಉಪವಾಸವನ್ನು ಮಾಡಿದ ಫಲ ದೊರೆಯುತ್ತದೆ. ವೈಕುಂಠದ ಬಾಗಿಲು ತೆರೆದಿರುವುದರಿಂದ ವೈಕುಂಠ ಏಕಾದಶಿಯ ದಿನ ಮರಣ ಹೊಂದಿದವರಿಗೆ ನೇರವಾಗಿ ವೈಕುಂಠ ಲೋಕ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಇದೆ. ವೈಕುಂಠ ಏಕಾದಶಿಯ ಪುರಾಣ ಕಥೆ. ಭಾಗವತ ಪುರಾಣದಲ್ಲಿ ವೈಕುಂಠ ಏಕಾದಶಿಯ ಕುರಿತು ಒಂದು ಕುತೂಹಲಕಾರಿ ಪೌರಾಣಿಕ ಕಥೆ ಇದೆ. ಅದುವೇ ದ್ವಾಪರಾಯುಗದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಗೋಪಾಲಕರಿಗೆ ವೈಕುಂಠ ದರ್ಶನ ಮಾಡಿಸಿದ ಕಥೆ. ಈ ಕಥೆಯ ಪ್ರಕಾರ ಗೋಕುಲದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ತಂದೆ ನಂದಗೋಪರು ಏಕಾದಶಿ ವ್ರತವನ್ನು ತಪ್ಪದೇ ಆಚರಿಸುತ್ತಿರುತ್ತಾರೆ. ಒಮ್ಮೆ ಎಂದಿನಂತೆಯೇ ನಂದಗೋಪರು ಏಕಾದಶಿ ವ್ರತವನ್ನು ಆಚರಿಸಿ ಮರುದಿನ ದ್ವಾದಶಿ ಪಾರಣೆಯನ್ನು ಮಾಡಬೇಕಾಗಿರುತ್ತದೆ. ದ್ವಾದಶಿ ಎಂದು ಬೇಗನೆ ಸ್ನಾನ ಮಾಡಿ ಪೂಜಾ ಕಾರ್ಯಗಳನ್ನು ಮುಗಿಸಿ ಪಾರಣೆಯನ್ನು ಮಾಡಬೇಕೆಂದು ಎಣಿಸಿ ಬೆಳಗಿನ ಜಾವಕ್ಕೂ ಮೊದಲೇ ಯಮುನಾ ನದಿಗೆ ನಂದಗೋಪರು ಸ್ನಾನಕ್ಕೆ ತೆರಳುತ್ತಾರೆ. ಅದು ರಾಕ್ಷಸರು ಸಂಚಾರ ಮಾಡುವ ಸಮಯವಾಗಿರುತ್ತದೆ. ನಂದಗೋಪ ಯಮುನೆಯಲ್ಲಿ ಸ್ನಾನವನ್ನು ಮಾಡಲು ಮುಳುಗಿರುವಾಗ ವರುಣ ದೇವನ ಸೇವಕನಾದ ರಾಕ್ಷಸನೊಬ್ಬ ನಂದಗೋಪನನ್ನು ವರುಣನ ಬಳಿಗೆ ಕರೆದೊಯ್ಯುತ್ತಾನೆ. ಇತ್ತ ನಂದಗೋಪ
ಎಷ್ಟು ಹೊತ್ತಾದರೂ ಸಹ ಬಾರದಿದ್ದರಿಂದ ಗೋಪಾಲಕರೆಲ್ಲರೂ ಚಿಂತಿತರಾಗುತ್ತಾರೆ. ಈ ವಿಷಯ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೂ ಸಹ ತಿಳಿಯುತ್ತದೆ. ಆಗ ಶ್ರೀಕೃಷ್ಣ ಪರಮಾತ್ಮರು ಗೋಪಾಲಕರಿಗೆಲ್ಲ ಚಿಂತೆ ಮಾಡಬೇಡಿ, ನನ್ನ ತಂದೆಯನ್ನು ಕರೆತರುತ್ತೇನೆ ಎಂದು ವಚನವನ್ನು ನೀಡುತ್ತಾರೆ. ನಂತರ ವರುಣಲೋಕಕ್ಕೆ ತೆರಳುತ್ತಾರೆ. ವರುಣಲೋಕದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಕಂಡಂತಹ ವರುಣದೇವ ಆತ್ಮೀಯತೆಯಿಂದ ಬರಮಾಡಿಕೊಂಡು ಅವರನ್ನು ಸತ್ಕರಿಸಿ ಗೌರವಿಸುತ್ತಾನೆ. ತನ್ನ ಸೇವಕ ರಾಕ್ಷಸ ತಿಳಿಯದೆ ಮಾಡಿದ ಕೃತ್ಯಕ್ಕಾಗಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾನೆ. ನಂತರ ವರುಣದೇವನ ಕ್ಷಮೆಯನ್ನು ಮನ್ನಿಸಿದಂತಹ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ವಿವಿಧ ರೂಪಗಳಲ್ಲಿ ವರುಣದೇವನಿಗೆ ದರ್ಶನವನ್ನು ಕೊಟ್ಟು ಆಶೀರ್ವಚನವನ್ನು ನೀಡಿ ತಮ್ಮ ತಂದೆಯನ್ನು ಕರೆದುಕೊಂಡು ಗೋಕುಲಕ್ಕೆ ಹಿಂದಿರುಗುತ್ತಾರೆ. ನಂದಗೋಪರು ವರುಣಲೋಕದ ವೈಭವ ಹಾಗೂ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ವರುಣನಿಗೆ ವಿವಿಧ ರೂಪಗಳಲ್ಲಿ ದರ್ಶನವನ್ನು ನೀಡಿದ ಬಗ್ಗೆ ಗೋಪಾಲಕರಿಗೆಲ್ಲ ಎಳೆ ಎಳೆಯಾಗಿ ವಿವರಿಸುತ್ತಾರೆ. ಆಗ ಗೋಪಾಲಕರು ತಮಗೆ ಮಾತ್ರ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ವಿವಿಧ ರೂಪದ ದರ್ಶನ ಭಾಗ್ಯ ಇಲ್ಲವಾಯಿತು ಎಂದು ಬೇಸರ ಪಡುತ್ತಾರೆ. ಇದನ್ನು ಆಲಿಸಿದ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಯಮುನಾ ನದಿಯಲ್ಲಿನ ಬ್ರಹ್ಮಕುಂಡದಲ್ಲಿ ಮುಳುಗಿ ಬರುವಂತೆ ಅವರೆಲ್ಲರಿಗೂ ತಿಳಿಸುತ್ತಾರೆ. ಗೋಪಾಲಕರೆಲ್ಲ ಯಮುನಾ ನದಿಯ ಬ್ರಹ್ಮಕುಂಡದಲ್ಲಿ ಸ್ನಾನವನ್ನು ಮಾಡಿ ಬಂದ ತಕ್ಷಣವೇ ಶ್ರೀಕೃಷ್ಣ ಪರಮಾತ್ಮರು ಗೋಪಾಲಕರಿಗೆಲ್ಲ ತಮ್ಮ ವಿವಿಧ ರೂಪದ ದರ್ಶನವನ್ನು ಕರುಣಿಸುತ್ತಾರೆ. ಇದರಿಂದ ಅವರೆಲ್ಲರೂ ಧನ್ಯರಾಗುತ್ತಾರೆ. ಹೀಗೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಗೋಪಾಲಕರಿಗೆ ತಮ್ಮ ದಿವ್ಯ ರೂಪದ ದರ್ಶನವನ್ನು ತೋರಿದ್ದು ವೈಕುಂಠ ಏಕಾದಶಿ ಎಂಬ ಪ್ರತೀತಿ ಇದೆ. ವೈಕುಂಠ ಏಕಾದಶಿಯನ್ನು ಹೇಗೆ ಆಚರಿಸಬೇಕು? ಏಕಾದಶಿಯ ಹಿಂದಿನ ದಿನವೇ ದಶಮಿ ಎಂದು ಮಧ್ಯಾಹ್ನದ ಸಮಯಕ್ಕೆ ಸರಿಯಾಗಿ 1 ಹೊತ್ತು ಮಾತ್ರ ಆಹಾರವನ್ನು ಸ್ವೀಕರಿಸಿರಬೇಕು. ನಂತರ ವೈಕುಂಠ ಏಕಾದಶಿಯ ಸುದಿನ ಮುಂಜಾನೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಉಪವಾಸವನ್ನು ಮಾಡುವ ಸಂಕಲ್ಪವನ್ನು ಕೈಗೊಳ್ಳಬೇಕು. ನಂತರ ಭಗವಾನ್ ಮಹಾವಿಷ್ಣು ದೇವರಿಗೆ ತುಳಸಿಯನ್ನು ಅರ್ಪಿಸಿ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಬೇಕು. ಈ ದಿನ ಯಥಾಶಕ್ತಿ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಹಾಗೂ ಮಹಾವಿಷ್ಣು ದೇವರಿಗೆ ಸಂಬಂಧಪಟ್ಟ ಮಂತ್ರಗಳ ಪಠಣ ಮಾಡಬೇಕು. ವೈಕುಂಠ ಏಕಾದಶಿಯ ದಿನದಂದು ಎಲ್ಲ ಮಹಾವಿಷ್ಣು ದೇವರ ಆಲಯಗಳಲ್ಲಿ ಉತ್ತರ ದ್ವಾರವನ್ನು ತೆರೆದಿರಲಾಗಿರುತ್ತದೆ. ಉತ್ತರದ ದ್ವಾರವನ್ನು ವೈಕುಂಠ ದ್ವಾರ ಅರ್ಥಾತ್ ಸ್ವರ್ಗದ ಬಾಗಿಲು ಎಂದೇ ಕರೆಯುವುದು ವಿಶೇಷ. ವೈಕುಂಠ ದ್ವಾರದ ಮೂಲಕ ಪ್ರವೇಶ ಮಾಡಿ ಮಹಾವಿಷ್ಣು ದೇವರ ದರ್ಶನವನ್ನು ಪಡೆದುಕೊಂಡರೆ 7 ಜನ್ಮಗಳು ಮಾಡಿರುವ ಪಾಪಗಳೆಲ್ಲ ನಿವಾರಣೆಯಾಗಿ ಮೋಕ್ಷ ಪ್ರಾಪ್ತವಾಗುತ್ತದೆ. ವೈಕುಂಠ ದ್ವಾರದಲ್ಲಿ ನುಸುಳಿ ಹೋದರೆ ನಮ್ಮ ಅಹಂಕಾರ ಕಳೆದು ಹೋದಂತೆ. ಎಲ್ಲಿಯವರೆಗೆ ನಮ್ಮಲ್ಲಿ ಅಹಂಕಾರ ಇರುತ್ತದೆಯೋ ಅಲ್ಲಿಯವರೆಗೆ ದೇವರ ಸಾಕ್ಷಾತ್ಕಾರ ಸಾಧ್ಯವಿಲ್ಲ. ಅಹಂಕಾರವನ್ನು ಕಳೆದುಕೊಂಡ ನಂತರವೇ ದೈವ ಸಾನ್ನಿಧ್ಯ ಲಭ್ಯ ಎಂಬರ್ಥ ಈ ಆಚರಣೆಯ ಮೂಲಕ ನಮಗೆ ತಿಳಿದು ಬರುತ್ತದೆ. ಈ ದಿನವಿಡೀ ನೀರನ್ನು ಸಹ ಸೇವಿಸದೆಯೇ ಕಟ್ಟುನಿಟ್ಟಿನ ಉಪವಾಸವನ್ನು ಮಾಡಬೇಕು. ವೈಕುಂಠ ಏಕಾದಶಿ ಎಂದು ನಿಟ್ಟುಪವಾಸವೇ ಶ್ರೇಷ್ಠ. ಆದರೆ ಅಶಕ್ತರು, ಗರ್ಭಿಣಿ, ಬಾಣಂತಿಯರು, 8 ವರ್ಷದೊಳಗಿನ ಮಕ್ಕಳು ಹಾಗೂ 80 ವರ್ಷ ದಾಟಿದವರು ವೈಕುಂಠ ಏಕಾದಶಿಯ ದಿನ ಫಲಾಹಾರವನ್ನು ಸ್ವೀಕರಿಸಿ ಆಚರಣೆಯನ್ನು ಕೈಗೊಳ್ಳಬಹುದಾಗಿದೆ. ಅಂದರೆ ಹಣ್ಣು, ಹಾಲು, ಅವಲಕ್ಕಿ ಮತ್ತು ಸಬ್ಬಕ್ಕಿಯಿಂದ ಮಾಡಿದಂತಹ ಪದಾರ್ಥಗಳನ್ನು ಸ್ವೀಕರಿಸಬಹುದಾಗಿದೆ. ರಾತ್ರಿ ಸಮಯದಲ್ಲಿ ಜಾಗರಣೆಯನ್ನು ಮಾಡುತ್ತಾ ದೇವರ ಧ್ಯಾನವನ್ನು ಮಾಡಬೇಕು. ಮರುದಿನ ದ್ವಾದಶಿ ಎಂದು ಬೆಳಿಗ್ಗೆ ಬೇಗನೆ ಸ್ನಾನವನ್ನು ಮಾಡಿ ಪುನಃ ವಿಷ್ಣು ಪೂಜೆಯನ್ನು ಮಾಡಿ ನಂತರ ಪಾರಣೆಯನ್ನು ಮಾಡಬೇಕು. ಪಾರಣೆ ಎಂದರೆ ಉಪವಾಸವನ್ನು ಮುರಿದು ಆಹಾರವನ್ನು ಸ್ವೀಕರಿಸುವುದು. ಸಾಮಾನ್ಯವಾಗಿ ದ್ವಾದಶಿಯ ಪಾರಣೆಯನ್ನು ಬೆಳಿಗ್ಗೆ 9ರ ಒಳಗೆ ಮಾಡಲಾಗುತ್ತದೆ. ವೈಕುಂಠ ಏಕಾದಶಿ ಆಚರಣೆಯ ಫಲಗಳು. ವೈಕುಂಠ ಏಕಾದಶಿಯ ದಿನ ಉಪವಾಸವನ್ನು ಆಚರಿಸುವುದು 1000 ಯಜ್ಞ ಫಲಕ್ಕೆ ಸಮ ಎಂಬ ನಂಬಿಕೆ ಇದೆ. ಈ ದಿನ ಭಕ್ತಿಯಿಂದ ಉಪವಾಸವನ್ನು ಕೈಗೊಂಡು ಭಗವಾನ್ ಮಹಾವಿಷ್ಣು ದೇವರ ಪೂಜೆಯನ್ನು ಮಾಡುವ ಭಕ್ತಾದಿಗಳಿಗೆ ಮರಣದ ನಂತರ ವೈಕುಂಠದಲ್ಲಿ ಸ್ಥಾನ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ವೈಕುಂಠ ಏಕಾದಶಿಯ ದಿನ ಉಪವಾಸ ವ್ರತಾಚರಣೆಯನ್ನು ಕೈಗೊಂಡರೆ ನಾವು ಆ ಇಡೀ ವರ್ಷ ಏನೇ ಪಾಪಗಳನ್ನು ಮಾಡಿದ್ದರೂ ಸಹ ಆ ಎಲ್ಲ ಪಾಪಗಳು ಪರಿಹಾರವಾಗಿ ಮೋಕ್ಷ ನಿಶ್ಚಿತವಾಗುತ್ತದೆ.
ವೈಕುಂಠ ಏಕಾದಶಿಯನ್ನು ಆಚರಿಸುವುದರಿಂದ ಧನಪ್ರಾಪ್ತಿ, ಇಷ್ಟಾರ್ಥ ಸಿದ್ಧಿ, ರೋಗ ನಿವಾರಣೆ ಹಾಗೂ ದಾರಿದ್ರ್ಯವೆಲ್ಲ ನಿವಾರಣೆಯಾಗುತ್ತದೆ. ವೈಕುಂಠ ಏಕಾದಶಿ ಎಂದು ಭಗವಾನ್ ಮಹಾವಿಷ್ಣು ದೇವರ ದರ್ಶನವನ್ನು ಪಡೆದುಕೊಂಡರೆ ವಿಷ್ಣು ಸಮೇತ ಮುಕ್ಕೋಟಿ ದೇವರುಗಳ ದರ್ಶನವನ್ನು ಮಾಡಿದ ಪುಣ್ಯ ಫಲ ನಮ್ಮದಾಗುತ್ತದೆ. ವೈಕುಂಠ ಏಕಾದಶಿ ಎಂದು ವಿಷ್ಣು ಸಹಸ್ರನಾಮ, ಕೃಷ್ಣಾಷ್ಟೋತ್ತರ, ರಾಮಾಯಣ, ಮಹಾಭಾರತ ಪಾರಾಯಣ ಮಾಡುವುದರಿಂದ 42 ತಲೆಮಾರು ಮೋಕ್ಷ ಪ್ರಾಪ್ತಿ ಹಾಗೂ ಶಕ್ತ್ಯಾನುಸಾರ ದಾನ ಮಾಡುವುದರಿಂದ ಕುಲಕೋಟಿಗೆ ಪುಣ್ಯ ಪ್ರಾಪ್ತಿ ಎಂದು ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿತವಾಗಿದೆ. ಆತ್ಮೀಯರೇ, ವೈಕುಂಠ ಏಕಾದಶಿಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.